ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ಬರಗಾಲ ಬಂದು 7 ತಿಂಗಳಾದರೂ ಕೂಡ ರಾಜ್ಯ ಸರ್ಕಾರ ರೈತರ ಅಕೌಂಟ್ಗೆ ಹಣವನ್ನು ಹಾಕದೆ ಮೋಸ ಮಾಡ್ತಾ ಇರುವಂತ, ವಂಚನೆ ಮಾಡ್ತಾ ಇರೋದ್ರ ವಿರುದ್ಧವಾದಂತಹ ಒಂದು ಪ್ರತಿಭಟನೆಯನ್ನ ಇವತ್ತು ಕೋಲಾರದಿಂದ ನಾವು ಪ್ರಾರಂಭ ಮಾಡಿದ್ದೀವಿ. ಇಡೀ ರಾಜ್ಯದಲ್ಲಿ ನಾವು ಮಾಡೋ ರೀತಿ ನೀವು ಹೇಳಿದ್ದೇನು ಮಾಡಿದ್ದೇನು, ರೈತರಿಗೆ ಹಣ ಬಿಡುಗಡೆ ಮಾಡಿ ಇಲ್ಲ ಕುರ್ಚಿ ಖಾಲಿ ಮಾಡಿ ಅನ್ನೋ ಘೋಷಣೆಯನ್ನು ಇಟ್ಕೊಂಡು ನಾವು ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡ್ತಾ ಇದ್ದೀವಿ. ವಿಧಾನಸಭೆ ಅಧಿವೇಶನಕ್ಕೆ ಮುಂಚೆ ನಾವು 2,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು. ಬೆಳಗಾವಿ ಅಧಿವೇಶನ ಬಂದ್ಮೇಲೆ ಬೆಳಗಾವಿ ಅಧಿವೇಶನದಲ್ಲೂ ಹೇಳಿದ್ರು ಇನ್ನೊಂದು ವಾರದಲ್ಲಿ ನಾವು ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ. ಒಂದು ವಾರ ಆಯಿತು, ತಿಂಗಳಾಗೋಯ್ತು, ಹಣ ಬಿಡುಗಡೆ ಮಾಡಲಿಲ್ಲ ರೈತರ ಅಕೌಂಟ್ಗೆ. ರೈತರು ಒಂದು ರೀತಿ ಜಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದಾರೆ, ಏನೋ ಹಣ ಬಿಡುಗಡೆ ಮಾಡ್ತಾರ. ಆದರೆ ಇದುವರೆಗೂ ಒಂದೇ ಒಂದು ನಯಾ ಪೈಸಾ ಕೂಡ ಹಣವನ್ನು ಬಿಡುಗಡೆ ಮಾಡಿಲ್ಲ. ಇಡೀ ರಾಜ್ಯದಲ್ಲಿ ಕುಡಿಯೋ ನೀರಿನ ಹಾಹಾಕಾರ ಇದೆ, ಮೇವಿಗೆ ಸಮಸ್ಯೆ ಆಗ್ತಾ ಇದೆ. ಎಲ್ಲೂ ಕೂಡ ಒಂದೇ ಒಂದು ಗೋಶಾಲೆಯನ್ನು ಕೂಡ ತೆಗೆದಿಲ್ಲ. ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾವೇನು ಆ ಜಿಲ್ಲೆಗೆ ಒಂದು ಗೋಶಾಲೆ ಮಾಡಿದ್ವಿ, ಅದನ್ನು ಮುಚ್ಚುವಂತ ಸ್ಥಿತಿಗೆ ಇವತ್ತು ರಾಜ್ಯ ಸರ್ಕಾರ ಮಾಡಿದೆ. ಅಂದ್ರೆ ಒಂದು ರೀತಿ ತಾರತಮ್ಯ ಮಾಡ್ತಾ ಇದೆ. 24ನೇ ತಾರೀಕು, ಜನವರಿ 24ನೇ ತಾರೀಕು ಅಲ್ಪಸಂಖ್ಯಾತರ ಸಚಿವರು ಒಂದು ಅರ್ಜಿ ಕೊಡ್ತಾರೆ, ನಮಗೆ ಅಲ್ಪಸಂಖ್ಯಾತರ ಕಾಲೋನಿಗಳಿಗೆ ಹಣ ಬಿಡುಗಡೆ ಮಾಡಿ. ಅವರು ಕೊಟ್ಟ 3 ದಿನದಲ್ಲಿ ಅವ್ರಿಗೆ 1,000 ಕೋಟಿ ಹಣ ಬಿಡುಗಡೆ ಮಾಡ್ತಾರೆ. 1,000 ಕೋಟಿ ಅವ್ರು ಕೇಳಿದ್ದು, ಅಲ್ಪಸಂಖ್ಯಾತರು ಕೇಳಿದ್ದು ಜನವರಿ 24ನೇ ತಾರೀಕು. ಇಮಿಡಿಯೇಟ್ ಆಗಿ 3 ದಿನದಲ್ಲಿ ಸರ್ಕಾರದ ಆದೇಶವನ್ನು ಹೊರಡಿಸಿ 1,000 ಕೋಟಿ ಹಣ ಬಿಡುಗಡೆ ಮಾಡ್ತಾರೆ. ಕಳೆದ 7 ತಿಂಗಳಿಂದ ರೈತರು ಜಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದಾರೆ, ಸಾಲ ಮಾಡಿದ್ದಾರೆ. ಸುಮಾರು 800ಕ್ಕೂ ಹೆಚ್ಚು ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಸರ್ಕಾರ ರೈತರನ್ನ ಕಡೆಗಣಿಸೋದ್ರ ವಿರುದ್ಧವಾದಂತಹ ಒಂದು ಹೋರಾಟವನ್ನ ನಾವು ಮಾಡಿದ್ದೀವಿ. ಇವ್ರೆ ಮುಲ್ಲಾಗಳಿಗೆ ಒಂದು ಸಭೆಗೆ ಹೋಗ್ತಾರೆ, 10,000 ಕೋಟಿ ಅನೌನ್ಸ್ ಮಾಡ್ತಾರೆ ಅವರು. ಆದರೆ ರೈತರಿಗೆ ಒಂದೇ ಒಂದು ಬಿಡಿಗಾಸನ್ನು ಇವತ್ತು ಕೊಡದೆ ಮೋಸ ಮಾಡ್ತಾ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ಇದರ ಜೊತೆಗೆ ನಮ್ಮ ಸರ್ಕಾರ ಇದ್ದಾಗ, ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಅವಾಗೂ ಫ್ಲಡ್ ಆಗಿತ್ತು, ಬರ ಬಂದಿತ್ತು. ಫ್ಲಡ್ ಆದಾಗ ಇಮಿಡಿಯೇಟ್ ಆಗಿ ಸರ್ಕಾರದ ಆದೇಶ ಇದ್ದಿದ್ದು, ಕೇಂದ್ರ ಸರ್ಕಾರದ ಆದೇಶ ಇದ್ದಿದ್ದು, ಮನೆಗಳಿಗೆ ನೀರು ನುಗ್ಗಿದ್ರೆ 3,800 ರೂಪಾಯಿ ಕೊಡಬೇಕು. ನಾವು 10,000 ರೂಪಾಯಿ ಕೊಟ್ಟಿದ್ದೀವಿ. ರಾಜ್ಯ ಸರ್ಕಾರ ಉಳಿದಂತ ಹಣವನ್ನ ರಾಜ್ಯ ಸರ್ಕಾರದ ಖಜಾನೆಯಿಂದ ನಾವು ಕೊಟ್ಟಿದ್ದೀವಿ. ಕೇಂದ್ರ ಸರ್ಕಾರಕ್ಕೆ ನಾವು ಕಾಯಲಿಲ್ಲ. ಬೆಳೆಗಳ ಪರಿಹಾರ ಕೊಡುವಂತ ದೃಷ್ಟಿಯಿಂದ ನಾವು ಏನು NDRF ಮಾನದಂಡ ಇದೆ, ಬರಗಾಲಕ್ಕೆ NDRF ಮಾನ ಇದೆ, ಫ್ಲಡ್ಗೆ ಏನು ಮಾನದಂಡ ಇದೆ, ಅದರ ಡಬಲ್ ದುಡ್ಡು ಕೊಟ್ಟಿದ್ವಿ. 6,800 ಇದ್ರೆ ಅದನ್ನ ಡಬಲ್ ಮಾಡಿದ್ರೆ 13,000 ಮಾಡಿದ್ದೀವಿ. ಉಳಿದಂತ ಬೆಳೆಗಳೇನಿದೆ, ಮಳೆ ಆಧಾರಿತ ಬಿಟ್ಟು ಬೇರೆ ಬೆಳೆಗಳು ಏನಿದೆ, ತೋಟಗಾರಿಕೆ ಬೆಳೆಗಳು, ಅದಕ್ಕೆ 10,000 ಆಡ್ ಮಾಡಿ ನಾವು ಕೊಟ್ಟಿದ್ದೀವಿ. ನಾವು ಕೇಂದ್ರ ಸರ್ಕಾರ ನಾವು ಕೊಟ್ಟಿದ್ದು ಡಿಸೆಂಬರ್ ಅಲ್ಲಿ, ಈ ಒಂದು ಪರಿಹಾರವನ್ನ ಡಿಸೆಂಬರ್ ಅಲ್ಲಿ ನಾವು ಅನೌನ್ಸ್ ಮಾಡಿದ್ದು ಒಂದೇ ಒಂದು ತಿಂಗಳಲ್ಲಿ. ನಾವು ಅಕ್ಟೋಬರ್ ಅಲ್ಲಿ ಅನೌನ್ಸ್ ಮಾಡಿದ್ರಿ ಡ್ಯಾಮೇಜ್ ಬಗ್ಗೆ. ನಾವು ಡಿಸೆಂಬರ್ ಅಲ್ಲಿ ಒಂದೇ ಒಂದು ತಿಂಗಳಲ್ಲಿ ಎಲ್ಲಾ ರೈತರ ಅಕೌಂಟ್ಗೆ ಹಣವನ್ನ ಹಾಕಿದ್ದೀವಿ. ಸುಮಾರು 3,000 ಕೋಟಿಗೂ ಹೆಚ್ಚು ಹಣವನ್ನ ನಾವು ಕೊಟ್ಟಿದ್ದೀವಿ. ರೈತರ ಅಕೌಂಟ್ಗೆ ಒಂದೇ ಒಂದು ತಿಂಗಳಲ್ಲಿ ಹಾಕಿದ್ದೀವಿ. ಕೇಂದ್ರ ಸರ್ಕಾರ ಯಾವಾಗ ಬಿಡುಗಡೆ ಮಾಡ್ತು? ಕೇಂದ್ರ ಸರ್ಕಾರ ಮಾರ್ಚ್ ಅಲ್ಲಿ ನಮಗೆ ಹಣವನ್ನ ಬಿಡುಗಡೆ ಮಾಡ್ತು. ಯಾಕೆಂದ್ರೆ ಕೇಂದ್ರ ಸರ್ಕಾರದ ನೀತಿ ನಿಯಮಗಳೇ ಬೇರೆ, ನಮ್ದೊಂದೇ. ನಾವು ಹೆಂಗೆ ಜಿಲ್ಲಾ ವೈಸ್ ನಾವು ಹಣವನ್ನ ಒಂದೇ ಸರಿ ಬಿಡುಗಡೆ ಮಾಡ್ತೀವಿ, ಅವರು ದೇಶವ್ಯಾಪಿನೂ. ಇವತ್ತು ಬರಗಾಲ ಒಂದು 15ರಿಂದ 16 ರಾಜ್ಯಗಳಲ್ಲಿ ಬರಗಾಲ ಇದೆ. ಮಹಾರಾಷ್ಟ್ರದಲ್ಲೂ ಬರಗಾಲ ಇದೆ. ಮಹಾರಾಷ್ಟ್ರ ಸರ್ಕಾರ ಈಗಾಗಲೇ ಹಣ ಬಿಡುಗಡೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಪ್ರೊಸೀಜರ್ ಏನಿದೆ ಅದರ ಪ್ರಕಾರ ಅವ್ರು ಮಾಡಿದ್ದಾರೆ. ಇದುವರೆಗೂ ಕೇಂದ್ರ ಸರ್ಕಾರ ಮನಮೋಹನ್ ಸಿಂಗ್ ಅವರಿದ್ದಾಗ ಸುಮಾರು 3,000
ಕೋಟಿ 3280 ಕೋಟಿ ಹಣ ಅಂದಾಜು ಅವರ 9 ವರ್ಷದಲ್ಲಿ NDRFಗೆ ಬರ ಮತ್ತು ಫ್ಲಡ್ಗೆ ಸಂಬಂಧಪಟ್ಟಂತ ಬಿಡುಗಡೆ ಮಾಡಿರೋ ಹಣ 3230 ಕೋಟಿ ಅಂದಾಜು ಬಿಡುಗಡೆ ಮಾಡಿದ್ದಾರೆ. ನರೇಂದ್ರ ಮೋದಿಯವರು ಪ್ರಧಾನಿ ಆದ್ಮೇಲೆ 9 ವರ್ಷದಲ್ಲಿ 11,450 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ. ವ್ಯತ್ಯಾಸ ನೋಡಿ. ಅಂದ್ರೆ ನನ್ಗನ್ಸುತ್ತೆ 4 ಪಟ್ಟು ಜಾಸ್ತಿ ಬಿಡುಗಡೆ ಮಾಡಿದ್ದಾರೆ ನರೇಂದ್ರ ಮೋದಿ. ಈಗೇನ್ ಹೇಳ್ತಾ ಇದ್ದಾರೆ ರಾಜ್ಯ ಸರ್ಕಾರ ನಮ್ ಮಾತೆತ್ರಗೆ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅಂತ ಹೇಳಿ. ಅಲ್ಲ ರೀ, ನೀವು ಇವಾಗ ಬಿಡುಗಡೆ ಮಾಡಬೇಕು ಅದು 105 ಕೋಟಿ ಮಾತ್ರ. ರೈತರಿಗೆ 2,000 ರೂಪಾಯಿ ಅದ್ರ ಕೆಲವು ರೈತರಿಗೆ ಅರ್ಧ ಎಕರೆ 3/4 ಎಕರೆ ಇದ್ರೆ ಅವ್ರಿಗೆ ಬರೋದು 800 ರೂಪಾಯಿ 900 ರೂಪಾಯಿ ಬರೋಂಥದ್ದೇ ಅಷ್ಟು. ಆದ್ರೆ ನಮ್ ಸರ್ಕಾರ ಇದ್ದಾಗ ನಾವು ಪ್ರತಿ ರೈತರಿಗೆ 20 ರಿಂದ 30 ಸಾವಿರ ರೂಪಾಯಿ ಬಂದಿದೆ. 20 ರಿಂದ 30 ಸಾವಿರ ರೂಪಾಯಿ ಕೊಟ್ಟಿದ್ದೀರಿ, ನಾವು ಬಿಡುಗಡೆ ಮಾಡಿದ್ದೀರಿ. ನೀವೆಲ್ಲ ಸರ್ಕಾರಿ ದಾಖಲೆಯಲ್ಲಿ ಇರೋದು, ಇವೆಲ್ಲ ಸರ್ಕಾರಿ ದಾಖಲೆಯಲ್ಲಿ ಇರೋಂಥದ್ದು. ಕಣ್ಣು ತೆಗೆದು ಕಾಮಾಲೆ ಕಣ್ಣನ್ನ ತೆಗೆದುಬಿಟ್ಟು ನೋಡಿದ್ರೆ ಸರ್ಕಾರಿ ದಾಖಲೆಯಲ್ಲಿದೆ. ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ, ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದಾಗ ಏನ್ ಬಿಡುಗಡೆ ಮಾಡಿದ್ರೆ ಅದೇ ಪ್ರಕಾರ ನಾವು ಕೇಳ್ತಾ ಇರೋದು. ನಿಮ್ಮ ಹತ್ರ ಎಕ್ಸ್ಟ್ರಾ ಏನು ನಾವು ಕೇಳ್ತಾ ಇಲ್ಲ. ನಾವೇನು ಫಾರ್ಮೆಟ್ ಅಲ್ಲಿ ನಾವು ಕೊಟ್ಟಿದ್ದೀರಿ, ನಾವು ಯಾವ ಮಾನದಂಡದಲ್ಲಿ ಕೊಟ್ಟಿದ್ದೀರಿ ಅದೇ ಮಾನದಂಡದಲ್ಲಿ ಕೊಡಿ ಅಂತ ಕೇಳ್ತಾ ಇರೋದು. ನೀವು ಈಗ ಅಲ್ಪಸಂಖ್ಯಾತರ ಕಾನೂನಿಗೆ ಬಿಡುಗಡೆ ಮಾಡಕ್ಕೆ 1000 ಕೋಟಿ ನಿಮ್ಮ ಹತ್ರ ಹಣ ಇದೆ, ರೈತರು ಕೊಡಕ್ಕೆ ನಿಮ್ಮ ಹತ್ರ ಯೋಗ್ಯತೆಗೆ ಹಣ ಇಲ್ವಾ? ನಿಮ್ಮ ಯೋಗ್ಯತೆಗೆ ರೈತರು ಕೊಡಕ್ಕೆ ಹಣ ಇಲ್ವಾ? ಇದು ಇವತ್ತು ನಮ್ಮ ಹೋರಾಟ. ಇವತ್ತು ಮತ್ತೆ ವಿಧಾನಸಭೆ ಅಧಿವೇಶನದಲ್ಲಿ ಹೇಳಿದ್ರಿ 7 ಗಂಟೆ ಕರೆಂಟ್ ಕೊಡ್ತೀನಿ ಅಂತ. ನೀವು ಕೊಡ್ತಾ ಇದ್ದೀರಾ? ನೀವು 7 ಗಂಟೆ ಅಧಿವೇಶನದಲ್ಲಿ ಹೇಳಿದ್ರಿ, ಈ 3 ಗಂಟೆಗೆ ಬಂದು ನಿಂತಿದ್ರು. ನೋಡಿ, ನಮ್ಮ ಸರ್ಕಾರ ಇದ್ದಾಗ, ಬೊಮ್ಮಾಯಿ ಅವರ ಸರ್ಕಾರ ಇದ್ದಾಗ ಸಫಿಷಿಯಂಟ್ ವಾಟರ್, ಸಫಿಷಿಯಂಟ್ ಪವರ್, ನಮ್ಮ ಹತ್ರ ಪವರ್ ಎಕ್ಸ್ಟ್ರಾ ಬೇರೆ ರಾಜ್ಯಗಳಿಗೆ ಕೊಡ್ತಾ ಇದ್ರಿ ನಮ್ಮ ಹತ್ರ. ಈಗೇನಾಗಿದೆ? ಸರ್ಪ್ಲಸ್, ಪವರ್ ಸರ್ಪ್ಲಸ್, ವಾಟರ್ ಸರ್ಪ್ಲಸ್. ಎಂದು ಕುಡಿಯೋ ನೀರಿಗೆ ಸಮಸ್ಯೆನೇ ಬಂದಿಲ್ಲ, ರೈತರ ಹೊಲಗಳಿಗೆ ನೀರಿಗೆ ಸಮಸ್ಯೆನೇ ಬಂದಿಲ್ಲ. ಈ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಪವರ್ ಕಟ್ಟು, ಎಲ್ಲಾ ಕಡೆ ಪವರ್ ಕಟ್ಟು. ಅದಕ್ಕೆ ಅಧಿಕಾರಿಗಳಿಗೆ ಹೇಳ್ಕೊಟ್ಬಿಟ್ಟಿದ್ದಾರೆ, ಪವರ್ ಕಟ್ ಅಂತ ಹೇಳಬೇಡಿ, ರಿಪೇರಿ ಅಂತ ಹೇಳಿ ಅಂತ ಎಲ್ಲ ಕಡೆ. ನೀವು ಚೆಕ್ ಮಾಡಿ, ಅವ್ರ ಅಧಿಕಾರಿಗಳನ್ನ ನೀವು ಚೆಕ್ ಮಾಡಿ, ನೀವು ಮಾಧ್ಯಮದವರು ಎಲ್ಲ ಕಡೆ ಹೇಳ್ಕೊಟ್ಟಿದ್ದಾರೆ. ಆ ಲೈನ್ ರಿಪೇರಿ, ಈ ಲೈನ್ ರಿಪೇರಿ, ಈ ಟ್ರಾನ್ಸ್ಫಾರ್ಮರ್ ಕೆಟ್ಟೋಗಿದೆ, ಇಷ್ಟೇ ಹೇಳೋದು. ಅದ್ರ ರಿಯಾಲಿಟಿ ಇವ್ರ ಹತ್ರ ಕರೆಂಟೇ ಇಲ್ಲ. ಸರ್ಕಾರಕ್ಕೂ ಕರೆಂಟ್ ಇಲ್ಲ, ಇಲ್ಲೂ ಕರೆಂಟ್ ಇಲ್ಲ. ಈ ಪರಿಸ್ಥಿತಿಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಒಂದು ರೀತಿ ದುಂದು ವೆಚ್ಚದಲ್ಲಿ, ಹಣ ಇಲ್ಲ ಅಂತ ಹೇಳ್ತಾರಲ್ಲ, ಇವತ್ತು ಸರ್ಕಾರದ ಖಜಾನೆ ಖಾಲಿ ಆಗಿದೆ. ಪಾಪ ಸರ್ಕಾರ ಇದು. ಅವತ್ತಿಗೆ ಅವತ್ತು ಮೇಂಟೈನ್ ಮಾಡಕ್ಕೂ ದುಡ್ಡಿಲ್ಲ ಇವ್ರ ಹತ್ರ. ಆ ಫೈನಾನ್ಷಿಯಲ್ ಆರ್ಥಿಕ ಪರಿಸ್ಥಿತಿಯನ್ನ ನಮ್ಮ ಕಳೆದ 20 ವರ್ಷದಿಂದ ಏನ್ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ರು ಅದೆಲ್ಲ ಈ ಸರಿ ಧೂಳಿಪಟ ಆಗೋಗ್ತದೆ. ಆ ಸ್ಥಿತಿಗೆ ಇವತ್ತು ಕರ್ನಾಟಕವನ್ನ ಕಾಂಗ್ರೆಸ್ ಅವರು ತಂದಿದ್ದಾರೆ. ಆಯ್ತು, ನಿಮ್ಮ ಹತ್ರ ಹಣ ಇಲ್ಲ ಅಂದ್ರೆ ಇವತ್ತು ಯಾಕೆ 38 ಜನಕ್ಕೆ ನೀವು ಬೋರ್ಡ್ ಚೇರ್ಮನ್ಗಳು ಮಾಡಿದ್ದೀರಾ, 3-4 ಜನ ರಾಜಕೀಯ ಕಾರ್ಯದರ್ಶಿಗಳು ಮಾಡಿದ್ದಾರೆ. ಇದಕ್ಕೆ ಎಷ್ಟು 106 ಕೋಟಿ ಬೇಕಲ್ಲ ನಿಮಗೆ? ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರನ್ನ 5 ಗ್ಯಾರಂಟಿಗಳನ್ನ ಜಾರಿಗೆ ಮಾಡಕ್ಕೆ ಅವ್ರಿಗೆಲ್ಲರಿಗೂ ಬೋರ್ಡ್ ಚೇರ್ಮನ್ಗಳು, ಅದು ಏನೋ ಕ್ಯಾಬಿನೆಟ್ ದರ್ಜೆ ಫೆಸಿಲಿಟಿನ ಕೊಡ್ತಾ ಇದ್ದೀರಲ್ಲ, ಅದಕ್ಕೆ 5 ವರ್ಷದಲ್ಲಿ 4-5 ವರ್ಷದಲ್ಲಿ ಒಂದು ಸುಮಾರು 100-130 ಕೋಟಿ ಬೇಕು. ಅದಕ್ಕೆ ಅವ್ರಿಗೆಲ್ಲ ಕೊಡಬೇಕು ಅಂದ್ರೆ ರೈತರ ಕೈ 105 ಕೋಟಿ ಕೊಡಕ್ಕೆ ನಿಮ್ಮ ಹತ್ರ ಯೋಗ್ಯತೆ ಇಲ್ಲ. ನೀವು ಕಾಂಗ್ರೆಸ್ ಕಾರ್ಯಕರ್ತರು ಬಿರಿಯಾನಿ ತಿನ್ನಕ್ಕೆ ಕೊಡೋತೀರಾ, ಮತ್ತೆ ಕಾಲೋನಿಗಳಿಗೆ, ಅಲ್ಪಸಂಖ್ಯಾತರ ಕಾಲೋನಿಗಳಿಗೆ 1000 ಕೋಟಿ ಕೊಡ್ತೀರಾ. ರೈತರನ್ನ ಇವತ್ತು ಕಣ್ಣೀರಲ್ಲಿ ಕೈ ತೊಳೆಯೋ ರೀತಿ ಮಾಡಿದರೆ ಇದ್ರ ವಿರುದ್ಧವಾದಂತಹ ಒಂದು ಹೋರಾಟವನ್ನ ನಾವು ಮತ್ತೆ ಬಸವರಾಜ ಬೊಮ್ಮಾಯಿಯವರು ಇವತ್ತು ಪ್ರಾರಂಭವನ್ನ ನಾವು ಮಾಡ್ತಾ ಇದ್ದೀವಿ. ರೈತರಿಗೆ ಹಣ ಬಿಡುಗಡೆ ಮಾಡಿ, ಇಲ್ಲ ಅಂದ್ರೆ ಕುರ್ಚಿ ಖಾಲಿ ಮಾಡಿ. ಗ್ಯಾರಂಟಿ ಪ್ರಾಧಿಕಾರ ಅಂತ ಮಾಡಿ ಕೊಟ್ಟಿದ್ದಾರೆ, ಅದಕ್ಕೂ ಕೂಡ ಕಾಂಗ್ರೆಸ್ನ ಒಂದು ಜಿಲ್ಲಾಧ್ಯಕ್ಷ, ಕಾಂಗ್ರೆಸ್ನ ಮುಖಂಡರನ್ನ ಸರ್ಕಾರ ಹೋಗಿದೆ. ಎಲ್ಲ ಚುನಾವಣೆಯ ಗಿಮಿಕ್ಸ್ ಇರುವುದು. ಪಾರ್ಲಿಮೆಂಟ್ ಚುನಾವಣೆಗೋಸ್ಕರ ಎಲ್ಲ ಗಿಮಿಕ್ಸ್ ಗಳನ್ನ ಮಾಡ್ತಾ ಇದ್ದಾರೆ. ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ರಾಯರೆಡ್ಡಿ ಹೇಳಿದಾರಲ್ಲ, ಕಾಂಗ್ರೆಸ್ನ ನಾಯಕರು, ಫೈನಾನ್ಷಿಯಲ್ ಅಡ್ವೈಸರ್ ಅವ್ರೇನ್ ಹೇಳಿದ್ದಾರೆ, ನಾವು ಇದಕ್ಕೆ ಹಿಂಗೆ ಮಾಡ್ಕೊಂಡು ಹೋದ್ರೆ ಸರ್ಕಾರ ಪಾಪರಾಗುತ್ತೆ, ಅದಕ್ಕೆ ಮುಂದೊಂದು ಸರಿ ಮಾಡುವಾಗ ಎಲ್ಲ ಕಂಡೀಷನ್ಸ್ ಹಾಕ್ತೀವಿ ಪಾರ್ಲಿಮೆಂಟ್ ಎಲೆಕ್ಷನ್
ಅಂತ ಹೇಳಿದ್ದಾರೆ. ಅರ್ಥ ಆಯ್ತಲ್ಲ ಅದಕ್ಕೆ? ಅಂದ್ರೆ ಎಲ್ಲ ಗ್ಯಾರಂಟಿಗಳು ಗೋವಿಂದ, ಎಲ್ಲ ಗ್ಯಾರಂಟಿಗಳು ಗೋವಿಂದ. ಕಾಂಗ್ರೆಸ್ ಶಾಸಕರಿಗೆ ಹಣ ಬಿಡುಗಡೆ ಮಾಡ್ತಾರೆ ಅನುದಾನ ಕೆಲವರಿಗೆಲ್ಲ, ಇನ್ಕ್ಲೂಡಿಂಗ್ ರಾಯರೆಡ್ಡಿ ಅವರು. ಯಾರ್ಯಾರಿಗೆ ಮೂಗಿಗೆ ತುಪ್ಪ ಸವರ್ಬೇಕು ಆ ತರ ಇರುವಂತ MLA-ಗಳಿಗೆಲ್ಲ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ ಅಲ್ಲಿ ಇರುವಂತ MLA-ಗಳು ತಿರುಗಿ ಬಿದ್ದಿರೋದು ಎಲ್ಲರಿಗೂ ಗೊತ್ತಿದೆ. ಓಪನ್ ಆಗಿ ಪ್ರೆಸ್ ಮೀಟ್ ಅಲ್ಲೂ ಹೇಳಿದ್ದಾರೆ. ಕಳೆದ 7 ತಿಂಗಳಿಂದ ಒಂದೇ ಒಂದು ಅಭಿವೃದ್ಧಿ ಕಲ್ಲು ಹಾಕಿಲ್ಲ ಅಂತ ಹೇಳಿದ್ದಾರೆ. ಮತ್ತೆ ಎಲ್ಲರೂ ಕೂಡ ಪಾರ್ಲಿಮೆಂಟ್ ಆದ್ಮೇಲೆ ಕಾಂಗ್ರೆಸ್ ಅವರೆಲ್ಲ ಖಾಲಿ ಮಾಡ್ತಾರೆ, ಪಾರ್ಟಿ ಬಿಡ್ತಾರೆ ಅನ್ನೋ ಗುಮಾನಿ ಕೂಡ ಅವರಿಗೆ ಅವಾಗ ಇಂಟೆಲಿಜೆನ್ಸಿ ಎಲ್ಲ ಹೋಗಿದೆ. ಈ ದೃಷ್ಟಿಯಿಂದ ಎಲ್ಲರಿಗೂ ಕೂಡ ಈ ರೀತಿ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಮಂಡ್ಯದ ವಿಚಾರವಾಗಿ ಇವತ್ತು ನಮ್ಮ ಹೋರಾಟ ಇವತ್ತು ಕೂಡ ಮುಂದುವರೆದಿದೆ. ಅಲ್ಲಿ ಆಕ್ಚುಲಿ ನಡೆದಿರುವಂತ ಘಟನೆ ಕಳೆದ 3-4 ತಿಂಗಳಿಂದ ನೀನು ಬೇಗ ರೆಡಿ ಮಾಡಬಹುದು. ನಾವು 3-4 ತಿಂಗಳಿಂದ ಧ್ವಜ ಹಾರಿಸುವಂತದಕ್ಕೆ ಪರ್ಮಿಷನ್ ತಗೊಂಡಿದ್ದಾರೆ. ಅದು ರೆಸೊಲ್ಯೂಷನ್ ಆಗಿದೆ. ಪಂಚಾಯತಿ ರೆಸೊಲ್ಯೂಷನ್ ಆಗಿ ಅನುಮತಿಯನ್ನ ಕೊಟ್ಟಿದ್ದಾರೆ. ಪಂಚಾಯತಿ ಅನುಮತಿ ಕೊಟ್ಟು ಅವರು ಸ್ವಂತ ದುಡ್ಡಲ್ಲಿ, ಅಲ್ಲಿನ ಜನ ಸ್ವಂತ ದುಡ್ಡಲ್ಲಿ 50 ರೂಪಾಯಿ 100 ರೂಪಾಯಿ ಹಾಕಿ ಸುಮಾರು 6 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡಿ ಅಲ್ಲಿನ ರಾಮ ಸೇವಾ ಸಮಿತಿಯವರು ಅದನ್ನ ಪೋಲ್ ಹಾಕಿರೋದು. ಸರ್ಕಾರದವರಲ್ಲ, ಸರ್ಕಾರದ ಪೋಲ್ ಅಲ್ಲ ಅದು. ರಾಮ ಸಮಿತಿಯ ಊರಿನವರೆಲ್ಲ ಸೇರಿ 100 ರೂಪಾಯಿ ಹಾಕಿ ಕಟ್ಟಿರೋದು ಅದು. ಸರ್ ಸರ್ಕಾರಿ ಸಂಸ್ಥೆ ಆವರಣ ಅಲ್ಲ ಸರ್, ಸರ್ಕಾರಿ ಸಂಸ್ಥೆ ದೇವಸ್ಥಾನ ಅಲ್ಲೇ ಆಂಜನೇಯಂದು ದೊಡ್ಡದು 30 ಅಡಿ ಎತ್ತರದಲ್ಲಿ ಆಂಜನೇಯನ ದೇವಸ್ಥಾನ ಇದೆ. ಅದರ ಎದುರುಗಡೆ, ಅದರ 30 ಮೀಟರ್ ಎದುರುಗಡೆನೆ ಈ ಒಂದು ಪೋಲ್ ಹಾಕಿರೋದು. ನಾನು ಹೋಗಿ ನೋಡಿ ಬಂದಿದ್ದೇನೆ. ಜನದ ದುಡ್ಡು ಅನುಮತಿ ತಗೊಂಡಿದ್ದಾರೆ. ನೋಡಿ ರೆಸೊಲ್ಯೂಷನ್ ಐತೆ. 24ರಲ್ಲಿ 20 ಜನ ಸೈನ್ ಹಾಕಿದ್ದಾರೆ ಗ್ರಾಮ ಪಂಚಾಯತಿ. ದುಡ್ಡು ಯಾರ್ದು? ಜನಗಳದು. ಪೋಲ್ ಹಾಕಿರೋರು ಯಾರು? ಜನ. ಅಲ್ಲಿ ಪರ್ಮನೆಂಟ್ ಆಗಿ ಹಿಂದೆಯಿಂದನೂ ಕೂಡ 30 ವರ್ಷದಿಂದನೂ ಕೂಡ ಅಲ್ಲಿ ಧ್ವಜ ಇತ್ತು. ಹನುಮಂತನ ಬಾವುಟವನ್ನೇ ಹಾರಿಸಿದ್ದಾರೆ. ಹೊಸದಾಗಿ ಏನ್ ಮಾಡಿದ್ದಾರೆ, ಪ್ರತಿ ಆಗಸ್ಟ್ 15 24ನೇ ತಾರೀಕು ಅಲ್ಲ ಜನವರಿ 26ನೇ ತಾರೀಕು ಫ್ಲಾಗ್ ಹಾಸ್ಟಿಂಗ್ ಮಾಡ್ತಾರೆ. ಕನ್ನಡ ರಾಜ್ಯೋತ್ಸವದ ಕನ್ನಡ ದಿನ ಆಮೇಲೆ ಪರ್ಮನೆಂಟ್ ಆಗಿ ಇದ್ದಿದ್ದು ಆಂಜನೇಯನ ಧ್ವಜ. ಸಿಎಂ ಇದಕ್ಕೆ ರಿಯಾಕ್ಟ್ ಮಾಡಿ ಇದು ಏನು ನಾಡ ಬಾವುಟ ಮತ್ತೆ ರಾಷ್ಟ್ರ ಬಾವುಟ ಅದು ಬೋಗಸ ಕ್ರಿಯೇಟ್ ಮಾಡಿರೋದು. ಈಗೀಗ ಒಂದು ವಾರದಿಂದ ನೋಡಿ ಅದರಲ್ಲಿ 2 ಡೇಟ್ಗಳಿದೆ. ಒಂದು ಸೀಲೆ ಇಲ್ಲ, ಒಂದು ಸೀಲ್ ಇದೆ, ಇನ್ನೊಂದು ಸೀಲೆ ಇಲ್ಲ. ಈ ಒಂದು ಅರ್ಜಿ ತಗೊಂಡು ಈಗ ಕ್ಲಿಯರ್ ಮಾಡಿರೋದು. ನನ್ನ ಹತ್ರ ಇರೋದು ಇದು ಒರಿಜಿನಲ್. ಇವ್ರು ಹೇಳ್ತಾರೆ, ಶಿವಕುಮಾರ್ ಅವರು ಹೇಳ್ತಾರೆ, ವಿನಾಕಾರಣ ಬಿಜೆಪಿ ಸೃಷ್ಟಿ ಮಾಡೋದಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ. ಪ್ರತಿಯೊಂದಲ್ಲೂ ಹಿಂದೂ ಮುಸ್ಲಿಂ ಅನ್ನೋ ಒಂದು ಭಾವನೆಯನ್ನು ತರ್ತಾ ಇದ್ದಾರೆ ಅಂತ. ಹೌದು, ಪ್ರತಿಯೊಂದರಲ್ಲಿ ನೀವು ಮುಲ್ಲಾಗಳಿಗೆ ಹೋಗಿ 10,000 ಕೋಟಿ ಕೊಡ್ತೀನಿ ಅಂತೇಳಿ ಈಗ ಮನೆ ದೇವಸ್ಥಾನಕ್ಕೆ ಹೋಗಿದ್ರಲ್ಲ, 10,000 ಕೋಟಿ ಕೊಡ್ತೀನಿ ಅಂತ. ರಾಮನ ಅಸ್ತಿತ್ವನೇ ಇಲ್ಲ ಅಂತ ಹೇಳಿದ್ರಲ್ಲ, ಅಫಿಡವಿಟ್ ಹಾಕಿದ್ರಲ್ಲ ಕೇಂದ್ರ ಇವ್ರು ಸರ್ಕಾರ ಇದ್ದಾಗ. ರಾಮನೇ ಕಾಲ್ಪನಿಕ ಅಂದ್ರು. ರಾಮನ್ ಬರ್ತ್ ಸರ್ಟಿಫಿಕೇಟ್ ಕೇಳಿದವರು ಇವರು. ಅದರಿಂದ ಇವ್ರಿಗೆ ಯಾವುದೇ ನೈತಿಕ, ಈಗ ಹೆಸರು ಇಟ್ಕೊಂಡ್ಬಿಡ್ತಾ ಆಯ್ತಾ. ಏನೋ ಸಿದ್ದರಾಮಯ್ಯನವರು ಏನ್ ಹೇಳ್ತಾ ಇದಾರೆ, ನನ್ನ ಹೆಸರಲ್ಲೇ ರಾಮ. ಊನಪ್ಪ, ನೀನ್ ಬಾಯಲ್ಲೆಲ್ಲ ರಾಮನೇ ಅನ್ನೋದು, ಹೃದಯದಲ್ಲಿ ಟಿಪ್ಪು ಸುಲ್ತಾನ್ ಇಟ್ಕೊಂಡಿದೆಯಲ್ಲ. ಅಲ್ಲ, ಅವ್ರು ಅಭಿವೃದ್ಧಿ ಬಿಟ್ಟು ರಾಮನ ವಿಚಾರ ಇಟ್ಕೊಂಡು ಚುನಾವಣೆಗೆ ಹೋಗ್ತಾ ಇದ್ದಾರೆ ಅಂತ ಈಗ ಕಾಂಗ್ರೆಸ್ ಆರೋಪ. ಯಾಕೆಂದ್ರೆ ಮೋದಿ ಅಭಿವೃದ್ಧಿ ಮಾಡಿದ್ರೆ ಅದನ್ನೂ ಹೇಳೋದಿಲ್ಲ, ಬರೀ ರಾಮನ ಜಪ ಮಾಡ್ತಾ ಇದ್ದಾರೆ ಅಂತ. 10 ವರ್ಷದಲ್ಲಿ ಯಾವುದೇ ಸಾಧನೆ ಮಾಡಿಲ್ಲ, ರಾಮನ್ ಇಟ್ಕೊಂಡು ಮುಂದೆ ಹೋಗ್ತಾರೆ. ರಾಜ್ಯಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಅಂತ ಪ್ರಶ್ನೆ ಮಾಡಿ ನಾನು ಅವ್ರಿಗೆ ಓಪನ್ ಚಾಲೆಂಜ್ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ಅವ್ರಿಗೆ. ನಿಮ್ ಸರ್ಕಾರ ಕೇಂದ್ರದಲ್ಲಿದ್ದಾಗ 10 ವರ್ಷ ಮನಮೋಹನ್ ಸಿಂಗ್ ಇದ್ದಾಗ ಎಷ್ಟು ಹಣ ಕರ್ನಾಟಕಕ್ಕೆ, ಎಷ್ಟು ರೈಲ್ವೆ ಯೋಜನೆಗಳು, ಎಷ್ಟು ಕಿಲೋಮೀಟರ್ ರೈಲ್ವೆ ಯೋಜನೆಗಳು ಬಂದಿದೆ. ಈಗ ನರೇಂದ್ರ ಮೋದಿ ಅವರು ಬಂದ್ಮೇಲೆ ಎಷ್ಟು ಕಿಲೋಮೀಟರ್ ರೈಲ್ವೆ ಯೋಜನೆಗಳನ್ನ ಅಪ್ರೂವ್ ಮಾಡಿದ್ದಾರೆ. ಅದೊಂದೇ ಸಾಕು. ರಸ್ತೆಗಳು ತಗೊಳ್ಳಿ, ನೀವು ನ್ಯಾಷನಲ್ ಹೈವೇಗಳು ತಗೊಳ್ಳಿ. ಇತಿಹಾಸದಲ್ಲಿ ರೆಕಾರ್ಡ್ ಅಮೆರಿಕಾನ ಬೀಟ್ ಮಾಡೋ ರೀತಿ ಗಡ್ಕರಿಯವರು ಈ ದೇಶದಲ್ಲಿ ಒಂದು ಕ್ರಾಂತಿಯನ್ನ ಮಾಡಿದ್ದಾರೆ. ಕರ್ನಾಟಕದಲ್ಲೂ ಕೂಡ ಮೈಸೂರು ರೋಡ್ ನೀವೇ ನೋಡಿದ್ದೀರಾ, ಬೆಂಗಳೂರು ರೋಡ್. ಚಾಲೆಂಜ್ ಇದು ತಗೊಳ್ಳಿ. ಮನಮೋಹನ್ ಸಿಂಗ್ ಇದ್ದಾಗ ಎಷ್ಟು ಬಿಡುಗಡೆ ಮಾಡಿದ್ದಾರೆ, ಇವಾಗ ಎಷ್ಟು ಬಿಡುಗಡೆ ಮಾಡಿದ್ದಾರೆ. ಓಪನ್ ಚಾಲೆಂಜ್.
ಬರದಲ್ಲೂ ನಾನು ಹೇಳ್ದಲ್ಲ, ಇವಾಗ ಅಂಕಿ ಕೊಟ್ಟನಲ್ಲ, ಮನಮೋಹನ್ ಸಿಂಗ್ ಇದ್ದಾಗ ಎಷ್ಟು ಬಿಡುಗಡೆ ಮಾಡಿದ್ದಾರೆ, ನರೇಂದ್ರ ಮೋದಿ ಅವರು ಎಷ್ಟು ಬಿಡುಗಡೆ ಮಾಡಿದ್ದಾರೆ ಗೊತ್ತಾಗಿದೆ. GST ಅಮೌಂಟ್ ಸರಿಯಾಗಿ ಬರ್ತಾ ಇಲ್ಲ ಸರ್. GST ಅಮೌಂಟ್ ಮಧು ಬಂಗಾರಪ್ಪ ಅವರು ಸರ್ ತಮ್ಮ ವಿರುದ್ಧ ಕಿಡಿಕಾರಿದ್ದಾರೆ. ಅಂದ್ರೆ ತಮಗೆ ರಾಮನೇ ಶಾಪ ಕೊಡ್ತಾನೆ ಅಂತ ಹೇಳಿದ್ದಾರೆ. ಯಾರು ರಾಮದ್ರೋಹಿಗಳು ಅವರಿಗೆ ಯಾರು ಶಾಪ ಕೊಡ್ಬೇಕು ಅವ್ರು ಕೊಡ್ತಾರೆ. ಈಗ ಗೊತ್ತಾಗ್ತಾ ಇದೆಯಲ್ಲ, ಇಡೀ ರಾಜ್ಯದಲ್ಲಿ ರಾಮ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಫ್ಲೆಕ್ಸ್ಗಳೆಲ್ಲ ಹರಿಸಾಕ್ತವ್ರು ಯಾರು? ಇದೇ ಕಾಂಗ್ರೆಸ್. ಬಾವುಟಗಳು ಕಿತ್ತಾಕ್ದವ್ರು ಯಾವುದು? ಇದೇ ಅವರು. ಅಕ್ಷತೆ ಅಕ್ಕಿ ಕೊಡಕ್ ಹೋದ್ರೆ ನಮ್ಮಪ್ಪಂದು ಅಂತ ಹೇಳಿದ್ರಲ್ಲ, ಇದೇ ಕಾಂಗ್ರೆಸ್ ಅವರು. ಈಗ ಹನುಮಂತನ ಧ್ವಜ ಕಿತ್ತಾಕ್ದವ್ರು ಯಾರು? ಇವರೇ. ಅರ್ಥ ಆಗಲ್ಲ ಜನಕ್ಕೆ. ಜನ ಕ್ಲೀನ್ ಆಗಿ ಅರ್ಥ ಆಗಲ್ಲ. ಅದೇ ನೀವು ಯಾವ ವಿಚಾರ ಇಟ್ಕೊಂಡು ಚುನಾವಣೆಗೆ ಹೋಗ್ತೀರಾ? ರಾಮನ ವಿಚಾರ ಇಟ್ಕೊಂಡು ಹೋಗ್ತೀರಾ? ಮೋದಿ ಅಭಿವೃದ್ಧಿ ಇಟ್ಕೊಂಡು ಹೋಗ್ತೀರಾ? ನಾವು ಮೋದಿಯವರು ಮಾಡಿರುವಂತ ಅಭಿವೃದ್ಧಿಯನ್ನು ಇಟ್ಕೊಂಡೆ ನಾವು ಚುನಾವಣೆಗೆ ಹೋಗ್ತಾ ಇದ್ದೀವಿ. ಈಗ ನಾವು ಅದನ್ನ ರಿಪೋರ್ಟ್ ಅನ್ನೇ ಈಗ ತಯಾರು ಮಾಡ್ತಾ ಇದ್ದೀವಿ. ಮತ್ತೆ ರಾಮ ಮಂದಿರ ನಾವು ಮ್ಯಾನಿಫೆಸ್ಟೋದಲ್ಲಿ ಇದ್ದಾರೆ, ಕಟ್ಟುವೆವು ರಾಮ ಮಂದಿರ ಕಟ್ಟುವೆ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಇದೆ ರೀ. ಕಾಶ್ಮೀರ 375 ತೆಗೆದಾಕಿ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಇದೆ. ಇವ್ರು ಯೋಗ್ಯತೆಗೆ ಎಂದಾನ ಒಂದು ಅವ್ರ ಮ್ಯಾನಿಫೆಸ್ಟೋದಲ್ಲಿ ರಾಮ ಮಂದಿರ ಕಟ್ತೀರಿ ಅಂತ ಐತನ್ರಿ? ಇಂದು ಇಲ್ಲ. ಮತ್ತೆ ಯಾಕೆ ಮಾತಾಡ್ತಾರೆ? ಮೊನ್ನೆನೂ ಸಿದ್ದರಾಮಯ್ಯ ಹೇಳಿದಾರಲ್ಲ, ಡಿಸ್ಪ್ಯೂಟೆಡ್ ಲ್ಯಾಂಡ್ ಅದು, ನಾನು ಹೋಗಲ್ಲ ಅಂತ ಹೇಳಿದಾರಲ್ಲ. ಅದರಿಂದ ಇವರ ಯೋಗ್ಯತೆಗೆ ಎಲ್ಲ ಕಡೆ ರಾಮನನ್ನ, ಈಗ ಆಂಜನೇಯನ ಹಿಡಿದವರು, ರಾಮ ಆಯ್ತು, ಈಗ ಆಂಜನೇಯನ ಹಿಡಿದವರು. ಶಾಪ ಯಾರು ಕೊಡ್ತಾರೆ ಅಂತ ಜನ ಇವಾಗ ಪಾರ್ಲಿಮೆಂಟ್ ಚುನಾವಣೆ ಬರ್ತದಲ್ಲ, ಶಾಪ ಯಾರಿಗೆ ಅಂತ ಹೇಳಿ ಅವರು ತೀರ್ಮಾನ ಮಾಡ್ತಾರೆ. ಜನಗಣತಿ ಸಂಬಂಧಪಟ್ಟ ವರದಿ ಜಾರಿ ಮಾಡ್ತೀವಿ ಅಂತ ಹೇಳ್ತಿದ್ರು ಸರ್. ಬಿಸಿಲು ಜಾಸ್ತಿ ಆಗಿದೆ. ನಿನ್ನೆ ಚಿತ್ರದುರ್ಗದಲ್ಲಿ ಶೋಷಿತರ ಸಮಾವೇಶ ಮಾಡಿದ್ದಾರೆ. ಇಡೀ ರಾಜ್ಯ ಇವತ್ತು ಶೋಷಣೆ ಒಳಗಾಗಿದೆ ಕಾಂಗ್ರೆಸ್ ಸರ್ಕಾರ. ರೈತರಿಂದ ಹಿಡಿದು, ವಿದ್ಯಾರ್ಥಿಗಳಿಂದ ಹಿಡಿದು, ದೀನ ದಲಿತರಿಂದ ಹಿಡಿದು ಎಲ್ಲರಿಗೂ ಇವತ್ತು ಶೋಷಣೆ ಒಳಪಟ್ಟಿದೆ ಕಾಂಗ್ರೆಸ್ನ ಆಡಳಿತ. ಇವತ್ತು ಜಾತಿ ಗಣತಿಯನ್ನು ಬಹಿರಂಗ ಮಾಡ್ತೀವಿ ಅಂತ ಮಾಡಲಿ, ಪರವಾಗಿಲ್ಲ. ಆದರೆ ಇವ್ರ ಆದೇಶ ಏನಿತ್ತು? ಜಾತಿ ಗಣತಿ ಇರಲಿಲ್ಲ ಅದರಲ್ಲಿ. ಈ ಎಲ್ಲ ಸಮುದಾಯಗಳ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಐತೆ. ಈಗ ಅದನ್ನ ಜಾತಿ ಗಣತಿ ಕನ್ವರ್ಟ್ ಮಾಡಿದ್ದಾರೆ. ಜಾತಿ ಗಣತಿ ಅಂದ್ರೆ ಪ್ಯೂರ್ಲಿ ಜಾತಿ ಗಣತಿ ಮಾಡಬೇಕು. ಇವ್ರು ಮಾಡೋ ಅಧಿಕಾರ ಇಲ್ಲ, ಕೇಂದ್ರ ಸರ್ಕಾರ ಮಾಡಬೇಕಲ್ಲ. ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇದೆ ಇದರ ಮೇಲೆ. ಈಗ ಚುನಾವಣೆ ಸಂದರ್ಭದಲ್ಲಿ ಜನರನ್ನು ದಾರಿ ತಪ್ಪಿಸೋ ಸಲುವಾಗಿ ಕೆಲಸ ಮಾಡ್ತಾರೆ. ಈಗ ನಾನು ಹೇಳಿದ್ದೇನೆ, ಹಿಂದುಳಿದ ವರ್ಗಕ್ಕೆ ಏನು ಕಾಣಿಕೆ ಇದೆ ಸಿದ್ದರಾಮಯ್ಯ ಅಂತ ಹೇಳಿ. ಇವತ್ತು ಪರ್ಮನೆಂಟ್ ಬ್ಯಾಕ್ವರ್ಡ್ ಯಾವ ಕಮಿಷನ್ನಿಂದ ಇವರು ರಿಪೋರ್ಟ್ ತಗೊಳ್ತೀವಿ ಅಂತ ಹೇಳಿ, ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ಗೆ ಸಂವಿಧಾನಬದ್ಧ ಹಕ್ಕನ್ನು ಕೊಟ್ಟಿದ್ದು ನರೇಂದ್ರ ಮೋದಿ ಅವರು. UPA ಸರ್ಕಾರ ಅಲ್ಲ, ಮನಮೋಹನ್ ಸಿಂಗ್ ಅಲ್ಲ, ಸೋನಿಯಾ ಗಾಂಧಿ ಅಲ್ಲ, ರಾಹುಲ್ ಗಾಂಧಿ ಅಲ್ಲ. ನರೇಂದ್ರ ಮೋದಿ ಅವರು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಸಂವಿಧಾನ ಹಕ್ಕು ಕೊಟ್ಟಿರುವಂಥದ್ದು. ಇವತ್ತು SC STಗೆ ಕೋಟಾ ಹೆಚ್ಚಿಗೆ ಮಾಡಿದವರು ಯಾರು? ನಮ್ಮ ಸರ್ಕಾರದಲ್ಲಿ. STಗೆ 3 SCಗೆ 15 17 ಮಾಡಿದ್ದೀವಿ. ಮಾಡುವಾಗ ಇದು ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ, ಚುನಾವಣೆ ಸ್ಟ್ಯಾಂಪ್ ಅಂದರು. ಇವತ್ತೇನಾಗಿದೆ, ಅದು ಇಂಪ್ಲಿಮೆಂಟ್ ಆಗಿ ಇಂಜಿನಿಯರಿಂಗ್ ಕಾಲೇಜಲ್ಲಿ SC ಮತ್ತು ST ಹುಡುಗರಿಗೆ 3500 ಹೆಚ್ಚುವರಿ ಸೀಟ್ ಇವತ್ತು ಲಭ್ಯ ಆಗಿದೆ. ಅದರಿಂದ ಇಂಪ್ಲಿಮೆಂಟ್ ಆಗಿ ನಾವು ಆದೇಶ ಮಾಡಿ ಗವರ್ನರ್ ಕಡೆಯಿಂದ ಅಪ್ರೂವ್ ತಗೊಂಡು ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ದೀವಿ. 3500 SC ST ಹುಡುಗರಿಗೆ ಇವತ್ತು ಹೆಚ್ಚು ಅಡ್ಮಿಷನ್ ಸಿಕ್ಕಿದೆ, ಹೆಚ್ಚುವರಿ ಸಿಕ್ಕಿದೆ. ಮುಂಚೆ 3000 ಸಿಕ್ಕಿತ್ತು, ಈಗ 6500 ಸಿಕ್ಕಿದೆ. ಅದೇ ರೀತಿ ಮೆಡಿಕಲಲ್ಲಿ ಹೆಚ್ಚು ಸಿಕ್ಕಿದೆ, ಪ್ರಮೋಷನ್ ಸಿಗ್ತಾ ಇದೆ, ಅಪಾಯಿಂಟ್ಮೆಂಟ್ ಸಿಗ್ತಾ ಇದೆ. ನಿಜವಾಗ್ಲೂ ಕೂಡ ಸ್ವತಂತ್ರ ಬಂದ ಮೇಲೆ SC ಲಿಸ್ಟ್ಗೆ ಜಾತಿಗಳನ್ನು ಸೇರಿಸಿದ್ರು ಕಾಂಗ್ರೆಸ್ನವರು. 6 ಜಾತಿ ಇದ್ದಿದ್ದು 106 ಮಾಡಿದ್ದಾರೆ. ಬರೀ ಜಾತಿಗಳನ್ನು ಸೇರಿಸಿದ್ರು. ಜಾತಿಗಳು ಸೇರಿ ಜನಸಂಖ್ಯೆ ಹೆಚ್ಚಾದಾಗ ಅದನ್ನ ಹೆಚ್ಚು ಮಾಡ್ಬೇಕಲ್ಲ, ಹೆಚ್ಚು ಮಾಡೋದು ಬೇರೆ ಇರಲಿಲ್ಲ. ಮಾಡಿದ್ದು BJP ಸರ್ಕಾರ, ನಮ್ಮ ಸರ್ಕಾರ. ಶೋಷಣೆ ಯಾರು ಮಾಡಿದ್ದಾರೆ? ಈ ವರ್ಷ 11,300 ಕೋಟಿ SCPTS ಹಣ ನಿಮ್ಗೆ ಗ್ಯಾರಂಟಿ ಕೊಟ್ಟಿರೋದಕ್ಕೆ ನಾಚಿಕೆ ಬರೋಲ್ಲ. ನಿಮಗೆ ದಲಿತರ ಹಣನೇ ಬೇಕಾಗಿತ್ತ? ನಿಮಗೆ ಗ್ಯಾರಂಟಿ ಕೊಡೋದಕ್ಕೆ? ಗ್ಯಾರಂಟಿ ಕೊಡುವಾಗ ಬುದ್ಧಿ ಇರಲಿಲ್ವಾ? ನಿಮ್ಮ ಹಣ ಎಲ್ಲಿಂದ ತರಬೇಕು ಅನ್ನೋದು? ರಾಷ್ಟ್ರಪತಿಗಳಿಗೆ ಏಕವಚನದಲ್ಲಿ ನೀವು ಮಾತಾಡ್ತೀರಿ. ಇದು ನೀವು ಕೊಡೋ ಗೌರವನ? ಅತ್ಯಂತ ಶೋಷಿತರಲ್ಲಿ ಶೋಷಿತರು, ಶೋಷಿತರಲ್ಲಿ ಶೋಷಿತರು ಆ ಟ್ರೈಬಲ್ ನಮ್ಮ ನಂತವತ್ತ ರಾಷ್ಟ್ರಪತಿ. ಮತ್ತೆ ಈಗಾಗಲೇ
ಬ್ಯಾಕ್ವರ್ಡ್ ಕ್ಲಾಸಲ್ಲಿ ABC ಆಗಿದೆ. ಏನು ಶೆಡ್ಯೂಲ್ 1 ನಲ್ಲಿರುವಂಥ ಬ್ಯಾಕ್ವರ್ಡ್ ಕ್ಲಾಸ್ಗೆ ಅವ್ರು ಇನ್ನೂ ಅತ್ಯಂತ ಹಿಂದುಳಿದವರು ಅತ್ಯಂತ ಹಿಂದುಳಿದಿದ್ದಾರೆ. ಕೆಲವರು ಬಲಿಷ್ಠರು ಬ್ಯಾಕ್ವರ್ಡ್ ಅಲ್ಲಿ ಅವರು ಬೆಳೀತಾ ಇದ್ದಾರೆ. ಅದರ ಅನ್ಯಾಯವನ್ನು ಸರಿಪಡಿಸಬೇಕಾಗಿದೆ. ನಿಜವಾಗ್ಲೂ ಬ್ಯಾಕ್ವರ್ಡ್ ಅಲ್ಲಿ ಮೋಸ್ಟ್ ಬ್ಯಾಕ್ವರ್ಡ್ ಇದ್ದಾರೆ, ಅವ್ರಿಗೆ ನಿಜವಾದ ನ್ಯಾಯ ಕೊಡಬೇಕಾಗಿದೆ. ಈಗ ಬ್ಯಾಕ್ವರ್ಡ್ ಅಲ್ಲಿ ಮೋಸ್ಟ್ ಬ್ಯಾಕ್ವರ್ಡ್ ನಿಜವಾದ ನ್ಯಾಯ ಕೊಡಬೇಕಾಗಿದೆ. ಬ್ಯಾಕ್ವರ್ಡ್ ಕ್ಲಾಸಿನ ರಿಸರ್ವೇಷನ್ ಲಾಭ ಕೆಲವರು ತಗೊಳ್ತಾ ಇದ್ದಾರೆ. ಸದಾಶಿವ ಆಯೋಗ ಅದು ಈ ಬ್ಯಾಕ್ವರ್ಡ್ ಕ್ಲಾಸ್ ಮಾತಾಡ್ತೀವಿ. ಬ್ಯಾಕ್ವರ್ಡ್ ಕ್ಲಾಸ್ ಅಲ್ಲಿ ಮೋಸ್ಟ್ ಬ್ಯಾಕ್ವರ್ಡ್ ಇದ್ದಾರೆ, ಅವ್ರಿಗೇನು ಸಿಕ್ಕೇ ಇಲ್ಲ. ಸಣ್ಣ ಸಮುದಾಯಗಳು, ಅದರಲ್ಲಿನೇ ಬಲಿಷ್ಠ ಸಮುದಾಯಗಳು ಎಲ್ಲ ಲಾಭವನ್ನು ಪಡ್ಕೊಳ್ತಾ ಇದೆ. ಅದಕ್ಕೆ ಉತ್ತರ ಕೊಡ್ಲಿ. ಅಂತರಾಜ್ ವರದಿ ಅದು ಏನಿದೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಚುನಾವಣೆ ಸ್ಟಂಟ್ ಯಾಕಂದ್ರೆ ಈಗ ಅವ್ರು ಈಗ ತೋಳ್ತಾರೆ, ಕೋಡ್ ಆಫ್ ಕಂಡಕ್ಟ್ ಬರುತ್ತೆ, ಆಮೇಲೆ ನಾವು ನೋಡ್ತೀವಿ ಅಂತ ಹೇಳ್ತಾರೆ. ಅಷ್ಟೇ ಅದು ನಿಮ್ಗೆ ಏನು ಇಂಪ್ಲಿಮೆಂಟ್ ಮಾಡ್ತಾರೆ ಅವರು ತಗೊಂಡ್ರೆ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ಕೋಡ್ ಆಫ್ ಕಂಡಕ್ಟ್ ಬರ್ತದೆ, ಗೊತ್ತಿದ್ದೇ ಇದನ್ನೆಲ್ಲ ಮಾಡ್ತಾರೆ. ಲೋಕಸಭಾ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.